ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ಪುರಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಸಭೆ ನಡೆಸಲಾಯಿತು. ಮಂಡ್ಯ ನಗರದ ಸೇವಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಪುರಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ನಾಳೆ ನಡೆಯಲಿರುವ ಹನುಮ ಜಯಂತಿ ಪ್ರಯುಕ್ತ ಸಭೆ ನಡೆಸಲಾಯಿತು. ನಾಳೆ ಮಂಗಳವಾರ ಕುಶಾಲನಗರದಲ್ಲಿ ಅದ್ದೂರಿ ಹನುಮ ಜಯಂತಿ ನಡೆಯಲಿದ್ದು 10 ಮಂಟಪಗಳು ಪ್ರದರ್ಶನ ನೀಡಲಿವೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತರು, ಪ್ರೇಕ್ಷಕರು ಶಾಂತಿಯುತವಾಗಿ ಕಾರ್ಯಕ್ರಮ ಯಶಸ್ಸಿಗೆ ಕೈಜೋಡಿಸಬೇಕಿದೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಕುಶಾಲನಗರ ಪುರಸಭೆಯಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿಗಿಂತ ಈ ಬಾರಿ ಮತ್ತಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಲಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಾರ್ಯಕ್ರಮ ಯಶಸ್ವಿಯಾಗಲು ಈಗಾಗಲೇ ಹಲವು ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನಾಳೆ ಸಂಜೆ ನಿಗದಿತ ಅವಧಿಯಲ್ಲಿ ಆಯಾ ಮಂಟಪಗಳಿಗೆ ನೀಡಿದ ಸಮಯದಲ್ಲಿ ಸರಿಯಾಗಿ ಪ್ರದರ್ಶನ ನೀಡಲು ಸಮಿತಿಯವರು ಕ್ರಮ ವಹಿಸಬೇಕಿದೆ. ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ, ಅವ್ಯವಸ್ಥೆ ಉಂಟಾಗದಂತೆ ಸಮಿತಿಯವರು ಸೇರಿದಂತೆ ಸಾರ್ವಜನಿಕರು ಸಹಕಾರ ನೀಡಬೇಕಿದೆ. ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಹೋಟೆಲ್ಗಳು ತೆರೆಯಲು, ಹೆಚ್ಚಿನ ಸಂಖ್ಯೆಯಲ್ಲಿ ಫುಡ್ ಕೋರ್ಟ್ ತೆರೆಯಲು ಕ್ರಮ ವಹಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಶಾಸಕರು ಕೋರಿದರು. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಹನುಮ ಜಯಂತಿ ಅದ್ದೂರಿ ಪರಂಪರೆ ವೈಭವ ನಿರಂತರವಾಗಿ ಮುಂದುವರಿಯಬೇಕಿದೆ. ಊರ ಹಬ್ಬವಾಗಿ ಸೌಹಾರ್ದದ ಸಂಕೇತವಾದ ಹನುಮ ಜಯಂತಿ ಆಚರಣೆಗೆ ಈಗಾಗಲೇ ಶಾಸಕರು ಹಲವು ಪೂರ್ವಭಾವಿ ಸಭೆ ನಡೆಸಿ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ದಶಮಂಟಪ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಮಾತನಾಡಿದರು. ಇದೇ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಸಮಿತಿ ಪದಾಧಿಕಾರಿಗಳಾದ ದೇವರಾಜ್, ಗಿರೀಶ್, ನಾಗೇಶ್ ಮತ್ತಿತರರು ಹಾಜರಿದ್ದರು. ಕುಶಾಲನಗರದ ವ್ಯಾಪ್ತಿಯಲ್ಲಿ ನಮ್ಮ ಹನುಮ ಜಯಂತಿ ಸಮಿತಿ ವತಿಯಿಂದ ನನ್ನ ಅವಧಿಯಿಂದ 2-3 ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. 10 ಮಂಟಪ, ಈ ಕಳೆದ ವರ್ಷ 9 ಇತ್ತು. ಈ ಸಲ 10 ಮಾಡೋದ್ರಿಂದ 10 ಮಂಟಪನೂ ನೀವು ಹೇಳಿದಂಗೆ ಹಾರಂಗಿಯಿಂದ ಹಿಡಿದು, ಕೂಡಿಗೆಯಿಂದ ಹಿಡಿದು ಪ್ಲಸ್ ಕುಶಾಲನಗರ ವ್ಯಾಪ್ತಿಗಳಿಗೆ ಗುಡ್ಡೆ ಹೊಸೂರು ರೂರಲ್ ಪ್ಲಸ್ ಕುಶಾಲನಗರ ಟೌನಲ್ಲಿ ಸೇರಿಕೊಂಡು ಅದ್ದೂರಿಯಾಗಿ 10 ಟ್ಯಾಬ್ಲೋ ಹೊಡಿಸಿ, ಆ ಟ್ಯಾಬ್ಲೋಗಳು ಹೊಡಿಸ್ಲಿಕ್ಕೆ ಏನೇನು ತಯಾರಿಗಳು ಮಾಡಬೇಕು, ಏನೇನು ಪೂರ್ವಭಾವಿಯಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತ ಸಮಿತಿಯವರು, ಸಂಬಂಧಪಟ್ಟ ಅಧಿಕಾರಿಗಳು ಆಗಲೇ ಒಂದು ರೀತಿಯಲ್ಲಿ ತಯಾರಿ ಮಾಡ್ಕೊಂಡಿದ್ದಾರೆ. ಒಂದು ಸಣ್ಣದಂಥ ಸಂದರ್ಭದಲ್ಲಿ ನಾವು ಆಗಲೇ ಒಂದು 2-3 ಸಭೆ, ನೀವು ಇದ್ರಿ ಸಭೆಗಳಲ್ಲಿ. ಪ್ಲಸ್ ಅದ್ರ ಜೊತೆಲಿ ನಾನು ಏನು ಬೇಡ್ಕೊತೀನಿ ಅಂತಂದರೆ, ಸಾವಿರ ಭಕ್ತಾದಿಗಳು ಬರ್ತಾರೆ ಶಾಂತಿಯುತವಾಗಿ. ಯಾಕಂದರೆ ಸೇಫ್ಟಿ ಈಸ್ ಕೀ, ಅಂದರೆ ನಮ್ಮ ಸುರಕ್ಷೆ ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಾವು ನಮ್ಮ ಸುರಕ್ಷೆಗೆ, ನಮ್ಮ ಸೇಫ್ಟಿಗೆ ಫಸ್ಟ್ ಆದ್ಯತೆ ಕೊಟ್ಟು, ಯಾಕೆ ಅಂತಂದರೆ ಯಾವತ್ತು ಈ ಟ್ಯಾಬ್ಲೋಗೆ ದೂಕಾಟ ಆಗ್ಬೋದು, ಬೇರೆ ಬೇರೆ ರೀತಿಲಿ ಸ್ವಲ್ಪ ಇಕ್ಕಟ್ಟಾಗಂಥ ಪರಿಸ್ಥಿತಿಲಿ ನಾವು ಒಂದು ಸ್ವಲ್ಪ ನಮ್ಮ ರಕ್ಷಣೆಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ಸಂಖ್ಯೆಯಲ್ಲಿ ರೂಟ್ಸ್ಗಳು ಕೊಟ್ಟವ್ರೆ. KEB ಇರ್ಬೋದು, ಚೆಸ್ಕಾಮ್ ಇರ್ಬೋದು, PWD ಇಲಾಖೆಯವರು ಎಲ್ಲ ರೀತಿ ಅವ್ರವ್ರ ರೀತಿಯಲ್ಲಿ ಏನೇನು ತಯಾರಿ ಮಾಡ್ಕೋಬೇಕು ನಮ್ಮ ಸಮಿತಿ ಮುಖಾಂತರ ಮಾಡ್ಕೊಂಡಿದ್ದಾರೆ. ಇವತ್ತು ಸಂಜೆ ಮೊದಲನೇದು ನಮ್ಮ HRP ರಾಮ ಮಂದಿರದಲ್ಲಿ ಒಂದು ಪೂಜೆ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಇವತ್ತು. ಅದ್ರ ಜೊತೆಲಿ 7 ಗಂಟೆ, ನಾಳೆ 7-7:30 ಒಂದು ಟೈಮಿಂಗ್ಸ್ ಕೊಟ್ಟವ್ರೆ. ಆ ಟೈಮಿಂಗ್ಸ್ಗೂ ನಿಮಗೂ ನಮ್ಮ ಅಧ್ಯಕ್ಷರು ನಿಮಗೆ ಕೊಡ್ತಾರೆ. ಯಾವ ಮಂಟಪ ಎಷ್ಟು ಗಂಟೆ ಪ್ರದರ್ಶನೆ ಮಾಡಬೇಕು ಅಂತ ಕೊಡ್ತಾರೆ. ಇದರಲ್ಲಿ ಕಳಸಲಿ ಪ್ರದರ್ಶನೆದು ಯಾವ ರೀತಿಲಿ ಮಾನದಂಡ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಇದಾಯಿತು. ಒಂದು ರೀತಿಲಿ ಟ್ರಾನ್ಸ್ಪರೆನ್ಸಿಯಾಗಿ ಬಂದಿರಲಿಲ್ಲ. ಆ ರೀತಿಲಿ ಇವತ್ತು ಒಂದು ನೀವು ಹೇಳ್ದಂಗೆ ಆ ಸಮಸ್ಯೆನ ನೀವು ಹೇಳ್ದಂಗೆ ಬಗೆಹರಿಸೋರೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ 10 ಜನನೂ ಗೆದ್ದಂಥ ವ್ಯಕ್ತಿಗಳು. ಯಾಕಂದ್ರೆ ಅಷ್ಟೆಲ್ಲ ಲಕ್ಷಾಂತರ ದುಡ್ಡು ಖರ್ಚು ಮಾಡಿಕೊಂಡು ಈ ಮಂಟಪನ ಪ್ರದರ್ಶನೆ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಈ 10 ಮಂಟಪ ಎಲ್ಲರೂ ನೀವು ಹೇಳ್ದಂಗೆ ವಿಜೃಂಭಣೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್, ಯಾಕಂದ್ರೆ ಮೇನ್ ರೋಡಲ್ಲಿ ಬರೋಂಥವ್ರು, ನ್ಯಾಷನಲ್ ಹೈವೇ ಬರೋಂಥವ್ರಿಗೆ ಅದು ಟ್ರಾಫಿಕ್ ನನಗೆ ಗೊತ್ತಿರಂಗೆ ಮೇಲ್ಗಡೆನೆ ಡೈವರ್ಟ್ ಮಾಡೋದು ಅಂತ ನನ್ನ ಅಭಿಪ್ರಾಯ. ಆ ವಿಚಾರನೇ ಒಂಚೂರು, ಯಾಕಂದರೆ ಎಮರ್ಜೆನ್ಸಿ ಗಾಡಿಗಳನ್ನ ಫಸ್ಟು ನಾವು ಆದ್ಯತೆ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡಿಗೆನೂ ಹಾರಂಗಿನ ಇವತ್ತು ಸಂಜೆಗೆ ಒಂದು ಟ್ರಯಲ್ ಪ್ರದರ್ಶನ ಇವತ್ತು ಕೊಡ್ತಾ ಇದ್ದಾರೆ. ಹಲವಾರು ಕಡೆನೂ ಆಗಲೇ ಸ್ಟಾರ್ಟ್ ಮಾಡೋರೆ. ನಾಳೆ ವಿಶೇಷವಾಗಿ ನಮ್ಮ ಆಂಜನೇಯ ದೇವಸ್ಥಾನದಿಂದ ಸಾವಿರ ಭಕ್ತಾದಿಗಳಿಗೂ
ಅನುದಾನನೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನಾವು ನೀವು ಹೇಳ್ದಂಗೆ ಆ ಚೌಲ್ಟ್ರಿಲಿ 2-3 ಚೌಲ್ಟ್ರಿಲಿ ಗಾಯತ್ರಿ ಕಲ್ಯಾಣ ಭವನದಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಅವರು ಅದ್ಭುತವಾಗಿ ಅನ್ನ ಸಂತರ್ಪಣೆಯನ್ನು ಕೊಡ್ತಾ ಇದ್ದಾರೆ. ನನ್ಗೆ ಗೊತ್ತಿರಂಗೆ ಹನುಮ ಜಯಂತಿ ಆ ಮಟ್ಟಕ್ಕೆ ಅಂದರೆ ನೀವು ಹೇಳ್ದಂಗೆ ಕಳೆದ ವರ್ಷಕ್ಕಿಂತ ವಿಜೃಂಭದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಪ್ರೀತಿ ವಿಶ್ವಾಸ ಆ ಹನುಮ ಜಯಂತಿಯ ಸಹಜತೆ ಇರ್ಬೋದು, ಆ ವಿಜೃಂಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಮುಖಾಂತರ ಹೇಳ್ತೀವಿ. ಜಯಂತ್ಯೋತ್ಸವ ನಮ್ಮೂರಿಗೆ ಡಬಲ್ ಧಮಾಕ ಇದ್ದಾಗ ಜಾತ್ರೆ ಕಳೆದು ಇನ್ನೂ ಅದರ ನೆನಪಿನಿಂದ ಹೊರಬರುವ ಮುನ್ನವೇ ಮತ್ತೊಂದು ಹನುಮ ಜಯಂತಿಗೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಇದು ಮನೆ ಮನೆಯ ಹಬ್ಬ ಆಗಿ ಪರಿವರ್ತನೆ ಆಗ್ತಿದೆ. ಊರಿನ ಮಂದಿ ಎಲ್ಲರೂ ಕೂಡ ನಮ್ಮ ಹಬ್ಬ ಅಂತೇಳಿ ತೆಗೆದುಕೊಳ್ತಿದ್ದಾರೆ. ಇಲ್ಲಿ ಅರ್ಥಪೂರ್ಣತೆ, ವಿಜೃಂಭಣೆ, ಒಂದು ನಮ್ಮೆಲ್ಲರೂ ಚಿತ್ತಾಕರ್ಷ ಮಾಡುವಂಥ ಮಂಟಪಗಳು, ಜೊತೆಯಲ್ಲಿ ಸೌಹಾರ್ದತೆ, ಎಲ್ಲರ ಒಳಗೊಳ್ಳುವಿಕೆ, ಎಲ್ಲರೂ ಇದರಲ್ಲಿ ಪಾತ್ರವಹಿಸೋದು ಮೂಲಕ ಇದನ್ನು ಒಂದು ಊರಿನ ಹಬ್ಬವಾಗಿ ಪರಿವರ್ತನೆ ಮಾಡಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಪರಂಪರೆ ಹಾಗೆ ಮುಂದುವರಿಬೇಕು ಅಂತ ನಮ್ಮೆಲ್ಲರದ್ದು ಆಶಯ. ಮತ್ತು ಈ ಸಿದ್ಧತೆ, ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಬೇಕು, ಪರಿಣಾಮಕಾರಿಯಾಗಿ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಬಾರ್ದು ಅಂತೇಳಿ ನಮ್ಮ ಶಾಸಕರು ಕೂಡ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು, ಸಭೆಗಳನ್ನು, ಚಲಿಸುವ ದಾರಿಗಳಲ್ಲಿ ಸುಗಮವಾದ ಚಾಲನೆಗೆ ಅವಕಾಶವನ್ನು ಸೆಸ್ಕಾಮ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, PWD ಮೂಲಕ ರಸ್ತೆ ಜೋಡಿಸ್ತಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನೆರವು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಒತ್ತಾಸೆಯನ್ನು ನಿಂತ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಈಗ ನಮ್ಮ ಜವಾಬ್ದಾರಿ ಊರಿನ ಸೌಹಾರ್ದತೆಯನ್ನು, ಊರಿನ ಈ ಪರಂಪರೆಯನ್ನಾಗಿಸುವಂಥ ದಿಸೆಯಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆ ಮತ್ತು ಎಲ್ಲರ ಒಳಗೊಳ್ಳುವಿಕೆ ಮೂಲಕ ಈ ಕಾರ್ಯಕ್ರಮವನ್ನು ನಾಡ ಹಬ್ಬ ಥರ ಮತ್ತು ನಮ್ಮೂರ ಹಬ್ಬದ ಥರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಸಿದ್ಧರಿದ್ದೀವಿ. ಭಕ್ತರು ಇಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಈ ಟೈಮ್ ಸಮಯದಲ್ಲಿ ಸ್ವಾಗತವನ್ನು ಹಾಕ್ತಿದ್ದೀವಿ. ಹಾಗೆ ಈ ಒಂದು ಹಿಂದೆ ಡಿ ಚಿಕ್ಕಣ್ಣವರು ರಾಮಾಂಜನೇಯ ಉತ್ಸವ ಸಮಿತಿಯ ಹುಟ್ಟಾಕಿದ್ರು 40 ವರ್ಷದ ಹಿಂದೆ. ಆ 40 ವರ್ಷದಿಂದ ಉತ್ಸವ ಮೂರ್ತಿ ಮಾತ್ರ ಒಂದು ಕುಶಾಲನಗರದಲ್ಲಿ ಉತ್ಸವ ಇಲ್ಲಿ ಕುಶಾಲನಗರದಿಂದ ಬೈಚರಳ್ಳಿಯಿಂದ ವಾಪಸ್ಸು ಆಂಜನೇಯ ಟೆಂಪಲ್ಗೆ ಸಿದ್ಧತೆ ಇತ್ತು. ಅದಾನಂತರ ಈ 10 ವರ್ಷಗಳ ಹಿಂದೆ ಕುಶಾಲನಗರದ ಯುವಕರ ತಂಡ ಒಂದು ಪುನರ್ಜನ್ಮವನ್ನು ಕೊಟ್ಟು ಆ ಒಂದು ತಂಡಕ್ಕೆ ಉತ್ಸವಕ್ಕೆ ಮೆರುಗನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು 10 ವರ್ಷದ ಹಿಂದೆ ಒಂದು ಕಮಿಟಿಯನ್ನು ಯುವಕರು ಮಾಡಿ ಆ ಒಂದು ಈ ಉತ್ಸವದಲ್ಲಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು 7 ವರ್ಷದ ಹಿಂದೆ ನಾವು ದಶಮಂಟಪನ ಸ್ಥಾಪಿಸಿ ಒಂದು ಕುಶಾಲನಗರದ ವಿವಿಧ ಭಾಗಗಳಿಂದ ಮಂಟಪಗಳು ಕುಶಾಲನಗರದಲ್ಲಿ ಸೇರ್ತಾ ಇದ್ದಾವೆ. ನಾಳೆ ಸಂಜೆ 7:30ರಿಂದ ಪ್ರದರ್ಶನ ಇಲ್ಲಿ ಹೊರಡ್ತಾ ಇದೆ. ಈ ಒಂದು ಉತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು. ಕುಶಾಲನಗರ ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರಗೌಡರ ಅಧ್ಯಕ್ಷತೆಯಲ್ಲಿ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ವಿವಿಧ ಇಲಾಖೆಗಳ ನವೆಂಬರ್ ಅಂತ್ಯದವರೆಗೆ ಪ್ರಗತಿ ಪರಿಶೀಲನೆ, ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ ನಡೆಯಿತು. ಸಭೆಗೆ ಪ್ರಗತಿ ವರದಿ ನೀಡದ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಬಕಾರಿ, ಸಣ್ಣ ನೀರಾವರಿ, ಕುಶಾಲನಗರ ಪುರಸಭೆ, ಖಜಾನೆ, ನಿರ್ಮಿತಿ ಕೇಂದ್ರ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಶಾಸಕರು ನಿರ್ಲಕ್ಷ್ಯ ವಹಿಸಿದ ಇಲಾಖೆಗಳ ವಿರುದ್ಧ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿ ನೋಟಿಸ್ ನೀಡುವುದಾಗಿ ಗುಡುಗಿದರು. ಆದಾಯ ಮಿತಿ ಗೊಂದಲದ ಕಾರಣ ನಿಗದಿಗೊಳಿಸಿರುವ ಕಾರಣ ಪಿಂಚಣಿ ಸೌಲಭ್ಯಗಳಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗುತ್ತಿರುವ ಕಾರಣ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಶಾಸಕರನ್ನ ಕೋರಿದರು. ಸರ್ವೆ ವರದಿ ನೀಡದೆ ಸರ್ವೆ ಅಧಿಕಾರಿಗಳು ಸತಾಯಿಸುತ್ತಿರುವ ಬಗ್ಗೆ ಸಭೆಯಲ್ಲಿ ಆರೋಪ ವ್ಯಕ್ತಗೊಂಡಿತು. ಪ್ರಿಂಟ್ ಮೂಲಕ ರಿಪೋರ್ಟ್ ನೀಡದ ಇಲಾಖೆಗಳು ತಮಗೆ ಒದಗಿಸಿರುವ ಸ್ಟೇಷನರಿ ಉದ್ದೇಶಕ್ಕೆ ನೀಡುವ ಹಣ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. 94C ಅರ್ಜಿಗಳ ಪ್ರಗತಿ, ಭೌತಿಕಾತೆ ವಿಲೇವಾರಿ ಸಂಬಂಧ ತಾಂತ್ರಿಕ ಸಮಸ್ಯೆ ನಿರ್ವಹಣೆ ಕುರಿತ ಚರ್ಚೆ ನಡೆಯಿತು. 2024-25ನೇ ಸಾಲಿನ ಮಳೆಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಉಂಟಾಗಬಾರದು ಎಂದು ಶಾಸಕರು ಪಿಡಿಒಗಳಿಗೆ ಸೂಚಿಸಿದರು. ಸರ್ಕಾರದ ಸೌಲಭ್ಯ ಫಲಾನುಭವಿಗಳಿಗೆ ತಲುಪಿಸಲು ನಿರ್ಲಕ್ಷ್ಯ ವಹಿಸದಂತೆ ಎಚ್ಚರಿಸಿದರು. ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಳೆದ 15ರಿಂದ 20 ವರ್ಷಗಳ ಹಿಂದೆ ಸರ್ಕಾರಿ ಜಮೀನು ಅತಿಕ್ರಮಿಸಿಕೊಂಡು ವಸತಿ ಕಂಡುಕೊಂಡಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ, ಹೊಸ ಫಲಾನುಭವಿಗಳಿಗೆ ನವಗ್ರಾಮ ನಿರ್ಮಾಣಕ್ಕೆ ಈಗಾಗಲೇ ಗುರುತಿಸಿರುವ ಸೂಕ್ತ ಸ್ಥಳದ ಬಗ್ಗೆ ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳಿಂದ ಮಾಹಿತಿ ಪಡೆದುಕೊಂಡರು.
ಕುಶಾಲನಗರ ತಾಲೂಕು ಪ್ರಜಾಸೌಧ ಕಾಮಗಾರಿ ಬಗ್ಗೆ ಚರ್ಚಿಸಲಾಯಿತು. ಅಧಿಕಾರಿಗಳು ತಮ್ಮ ಇಲಾಖೆ ವ್ಯಾಪ್ತಿಯ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿ ಒದಗಿಸಬೇಕೆಂದು ಸೂಚಿಸಿದರು. ಆಹಾರ ಇಲಾಖೆ, ಕಾರ್ಮಿಕ ಕಲ್ಯಾಣ ಇಲಾಖೆಯವರು ಬಡವರ ಪರ ಕಾಳಜಿ ಹೊಂದುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಕೂಡಾ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ತಾಲೂಕು ಪಂಚಾಯಿತಿ ಇಒ ಪರಮೇಶ್ವರ್ ಸೇರಿದಂತೆ ಕೆಡಿಪಿ ನಾಮ ನಿರ್ದೇಶಿತ ಸದಸ್ಯರು ಇದ್ದರು. ಮೀಟಿಂಗ್ ಪ್ರೊಸೀಡಿಂಗ್ಸ್ ತರಬೇಕು, ಮಾಹಿತಿಗಳು ಕೊಡಬೇಕು. ನಮ್ದು ವರ್ಕ್ ಪ್ರೋಗ್ರೆಸ್ 3 ಕೋಟಿ ಕೊಟ್ಟಿದ್ದೀವಿ, 3 ಕೋಟಿ ಕೊಟ್ಟಿದ್ದೀವಿ. ಅದ್ರ ಪ್ರೋಗ್ರೆಸ್ ಬೇಡ ನಿಮಗೆ ಆ ಮೀಟಿಂಗ್ ಬಗ್ಗೆ ಆ ಮಾಹಿತಿ ಇದ್ರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಹೊರಗೋಗಿ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಮಾಹಿತಿ ಇದ್ರೆ ಕೂತ್ಕೊಳ್ಳಿ. ಮಾಹಿತಿ ಉತ್ತರ ಕೊಡಕ್ಕಾಗಲಿಲ್ಲ ಅಂದ್ರೆ ಹೊರಗಡೆ ಹೋಗಕ್ಕೆ ಬಾಕಿ 2 ಕಡೆ ಇದೆ. ನಿಮ್ ಬಿಲ್ಡಿಂಗ್ ಇದು, ನಿಮ್ ಬಿಲ್ಡಿಂಗ್ ಅಲ್ಲಿ ಮೀಟಿಂಗ್ ನಡೀತಿದೆ ಅಂತ ಗೊತ್ತಿಲ್ಲಪ್ಪ ನಿಮಗೆ? ಯಾವ ಮಂತ್ ಎಂಡಿಗೆ? ಎಲ್ಲಿ ಪ್ರೋಗ್ರೆಸ್ ಎಲ್ಲಿದೆ? ಯಾಕೆ ಅಟೆಸ್ಟೆಡ್ ಮಾಡಿ ಇಲ್ಲಿ ಬುಕ್ ಕೊಟ್ಟಿಲ್ಲ? ನೆಕ್ಸ್ಟ್ ಇಯರ್ಗೆ ಮಾಡ್ತೀರಾ? ತ್ರೈಮಾಸಿಕ 3 ತಿಂಗಳಿಗೊಮ್ಮೆ ಇರೋದು, 3 ಮಂತ್ಸ್ಗೆ ಒಂದು ಕೆಡಿಪಿ. ನೆಕ್ಸ್ಟ್ ಇಯರ್ ಅಲ್ಲಪ್ಪ, ನಿಮ್ ದೊಡ್ಡದಾಗಿ ನಿಮ್ ಡಿಸಿ 40,000 ಕೋಟಿ ನಾವು ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಅಂತಾನೆ ಅವ್ರು ಭಾಷಣ ಮಾಡ್ತಾರೆ. ಇಲ್ಲಿ ಮಾಹಿತಿನೇ ಕೊಡಕ್ ಆಯ್ತಲ್ಲ ನಿಮಗೆ? ಮಾಹಿತಿ ನಿಮ್ಮ ಹತ್ರ ಇದೆ, ಇಲ್ಲಿರ್ಬೇಕಲ್ಲಪ್ಪ. ನೀನ್ ಅಲ್ಲಿ ಬಂದ್ಬಿಟ್ಟು ನೀನು ಪಾಸ್ ಮಾಡಿ ಬಂದಿದ್ರೆ ಸುಳ್ಳು ಮಾಹಿತಿ ಕೊಟ್ರೆ ಇಲ್ಲಿ ಯಾಕೆ ಸೈನ್ ಆಗ್ತಾರೆ ಹೇಳಿ ಅಧಿಕಾರಿಗಳು? ವೆರಿಫೈಡ್ ಡಾಕ್ಯುಮೆಂಟ್ ಅಂತಾನೆ ಕೊಡೋದು ಇಲ್ಲಿಗೆ, ಕರೆಕ್ಟ್ ಅಲ್ವಾ? ನಾನು ಸುಳ್ಳು ಹೇಳ್ಬೋದು, ನೀವು ಸುಳ್ಳು ಹೇಳ್ಬೋದಲ್ಲ. ನಾನು ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನೀನ್ ಹೆಂಗ್ ಕೊಡಕ್ಕಾಗುತ್ತೆ? ಸರ್ವೆ ಪೇಪರ್ನೇ ಬರೆಯೋದಲ್ಲಪ್ಪ ರಮೇಶ್. ಸರ್ವೆ ಮಾಡಿ ಇಟ್ಕೊಂಡ್ರೆ ರಿಪೋರ್ಟ್ ಬರೋದಿಲ್ಲ. ಪ್ರೈವೇಟ್ ಸರ್ವೆ ಆದ್ರೂ ಸರಿ, ಯಾವ್ದಾದ್ರು ರಿಪೋರ್ಟೇ ಕಳ್ಸೋದಿಲ್ಲ. ಬೇಗ ಮುಗಿತದೆ. ಹಂಗಲ್ಲ ಸರ್, ಈಗ ದಾರಿ ಇದು 2 ವರ್ಷದಿಂದ ನಮ್ದೇ ದಾರಿ ಇದೊಂದು ಸಿಟಿದವರು ಬಂದು ನೋಡಿದ್ದಾರೆ. ಪಾಟ್ನ ದಾರಿ ಕೊಟ್ಟು 2 ವರ್ಷ ಆಯ್ತದೆ. 2 ವರ್ಷದಿಂದ 3 ಸಲ ಇವ್ರು ನೋಟಿಸ್ ಮಾಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ನು ಸರ್ವೆ ಮಾಡಿ ರಿಪೋರ್ಟ್ ಅದು ಇನ್ನೂ ರಿಪೋರ್ಟ್ ತಲುಪಿಲ್ಲ. ರಿಪೋರ್ಟ್ ಆಸ್ ಇಸ್. ಇಲ್ಲಿ ಸುಳ್ಳು ರಿಪೋರ್ಟ್ ಅಂತ ನೀವು ಬರೆಯಕ್ಕಾಗಲ್ಲ, ಇವರು ಬರ್ಸಕ್ಕಾಗಲ್ಲ, ನಾವು ಬರ್ಸಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಇದಂತ ರಿಪೋರ್ಟ್ ಕೂಡ ಯಾರು ಆಟಾಡಿಸ್ತೀರಾ? ಆಯ್ತಪ್ಪ, ಬರ್ಲಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ಅದೊಂದು ಕೇಸ, ಈ 21 ಅಕ್ರಮ ಸಕ್ರಮದ ಹಾಕಿದ್ವಿ. 21 ಪ್ರೋಗ್ರೆಸ್ ಏನ್ರಿ? ಫಲಾನುಭವಿಗಳು ಏನಾದ್ರು ಬಂದು ನೋಡ್ಬೇಕಿದ್ರೆ ಫಲಾನುಭವಿಗಳು ಏನಾದ್ರು ಬಂದು ನೋಡ್ಬೇಕಾ? ಅಲ್ಲಪ್ಪ, 1 ನಿಮಿಷ ರೀ. ಸಂತೋಷ್, 21 ಜಾಗನು ಸಭೆ ಆಗಿದೆ. ನಮ್ಮಿಂದ ಜಾಗ ಹ್ಯಾಂಡ್ ಓವರ್ ಮಾಡಿ ಅಂತ ಎಲ್ಡಿ ಅವರು ಹೌದು ನಮ್ದು ಅಡಿಷನಲ್ ಡೈರೆಕ್ಟರ್ ಈಗ ಕೊಡಗಿನವ್ರು ಇರೋದ್ರಿಂದ ಅವ್ರ ಹತ್ರ ಪರ್ಸ್ನಲಿ ಮಾತಾಡ್ಸಿದ್ದೇನೆ ಸರ್. ಅವ್ರಿಂದ ಬೋರ್ಡ್ ಇರ್ಬೇಕಂತೆ ಫೈಲ್ ಅಲ್ಲಿ. ಅವ್ರು ಬೋರ್ಡ್ ಅಲ್ಲಿ ಇಟ್ಟು ಸ್ಯಾಂಕ್ಷನ್ ಮಾಡಿಸಿದ್ದು ನನಗೆ ಬಜೆಟ್ ಬಂದಿಲ್ಲ ಸರ್. ZP ಬಜೆಟ್ ಬಂದಿಲ್ಲ. ಅದು ಬಂದ್ಮೇಲೆ ಸ್ಟೇಟ್ ಟು ZP ಸರ್. ಒಂದು ನಮ್ದು SC ಬೆನಿಫಿಷಿಯರಿನ ಜನರಲ್ ಹಾಕ್ಬಿಟ್ಟಿದ್ರು ಸರ್. ST ಅಂದ್ರೆ ಜನರಲ್ ಅಲ್ಲಿ ಹಾಕಿದ್ರು. ಅವರಿಗೆ ಜನರಲ್ ಹಾಕಿದ್ರೆ ಲಾಸ್ ಆಗುತ್ತೆ. ಸೊ ನಮ್ದೆಲ್ಲ ಸಾಫ್ಟ್ವೇರ್ ಇರೋದ್ರಿಂದ ಜನರಲ್ ಇಂದ ತೆಗೆದು ಮತ್ತೆ ST ಗೆ ಹಾಕ್ಲಿಕ್ಕೆ ಹೇಳಿದ್ದೇನೆ ಸರ್. ಇವಾಗ ಮೆಸೇಜ್ ಮಾಡಿದ್ರು ಅವರೇ, ಹಾಕಿದ್ದೀವಿ ಚೆಕ್ ಮಾಡಿ ಅಂತ. ಹಾಗಾಗಿ ಒಂದು ST ಅನ್ನ ST ಅಲ್ಲಿ ಹಾಕ್ಲಿಕ್ಕೆ, ಒಂದು ಜನರಲ್ ಅನ್ನ ಜನರಲ್ ಅಲ್ಲಿ ಹಾಕ್ಲಿಕ್ಕೆ ಬಿಟ್ಟೋಗಿತ್ತು ಸರ್. ಅದಾದ್ರೆ ಮ್ಯಾಕ್ಸಿಮಮ್ ಆಯ್ತು. ಈಗ ಆಲ್ ಅಪ್ಲಿಕೆಂಟ್ಸ್ ಎಲ್ಲಾರು ನೀವು ಯಾರು ಕೊಟ್ಟಿದ್ದೀರಾ? ನಾನಲ್ಲ, ಜನರಲ್ ಆಗಿ ಎಷ್ಟು ಅಪ್ಲಿಕೇಶನ್ ಇದೆ? 16 ಜನರಲ್ ತಗೊಂಡದ್ದು. 16 ಜನರಲ್ ತಗೊಂಡದ್ದು. 25 ಸರ್. ಇನ್ನು ಎಷ್ಟು ಬಾಕಿ ಇರುತ್ತೆ? ಇಲ್ಲ. ಆಲ್ ದ ಅಪ್ಲಿಕೆಂಟ್ಸ್ ಆರ್ 16 ಜನರಲ್, 14 ST ಆಮೇಲೆ ಆ ಸಂಘದ ಗಲಾಟೆ ಆಯ್ತಿತ್ತಲ್ಲ, ಅದೇನಾಯ್ತು ಈಗ? ನಾಲ್ಕು ಶ್ರೀರಂಗದ ಕಾವೇರಿ ಸಂಘದ ಕಾವೇರಿ ನೀರು ಬರೋಣ ಸರ್. ಅದೇನಾಯ್ತು? ಪ್ರಾಬ್ಲಮ್ ಇಲ್ಲ ಸರ್, ರನ್ ಆಗ್ತದೆ, ಕ್ಯಾಚ್ ಆಗ್ತದೆ. ಇವಾಗ ಈ ಮಂತಿನ ಕ್ಯಾಚ್ ಅಲ್ಲ ಆ ಸಂಘದ ಇದು ಸರ್. ಅದು ಪ್ರಾಬ್ಲಮ್ ಇದ್ದದ್ದು ಎಡವಾರೆ ಮತ್ತು ಎಡವನಾಡಿದವರು ನಮ್ಮ ಸೇರಿಸಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ಬೈಲದಲ್ಲಿ ಆ ಗ್ರಾಮಗಳು ಇರಲಿಲ್ಲ. ಈಗ ಬೈಲವನ್ನ ಎಡಿಟ್ ಮಾಡಿದ್ರು, ಅಮೆಂಡ್ ಮಾಡಬೇಕಿತ್ತು. ಅಮೆಂಡ್ ಮಾಡಲಿಕ್ಕೆ ನಾವು ಜನರಲ್ ಬಾಡಿ ಆಗಿ 3 ಮಂತ್ಸ್ ಒಳಗೆ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕಿತ್ತು. IT players ಮತ್ತೆ ಕಾವೇರ ಚಂದ್ರಡಿ ಮೇಲಿರೋ ಮನೆ ಹೊಂದಿರೋದು
ಈ ಒಂದು 4 ವೀಲರ್ ಎಷ್ಟು ತಗೋತಾ ನಮ್ಮ ಕಾಲೇಜ್ ಖರ್ಚು? ಒಂದು 4 ವೀಲರ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಒಂದು ರಿಜಿಸ್ಟರ್ ಮಾಡೋದು ಹೋಗೋದಿಲ್ಲ. 10,000 20,000ಕ್ಕೂ ಗಾಡಿಗಳು ಸಿಗ್ತವೆ. ಈಗ 25,000 30,000ಕ್ಕೆ ಒಂದು ಗಾಡಿ ತಗೊಂಡು ಅವನ ಅನುಕೂಲ ಸೆಕೆಂಡ್, ದಟ್ ಇಸ್ ನಾಟ್ ಕ್ಲಿಯರ್. ಬಟ್ ಅದೆಲ್ಲನೂ ನೀವು BPL ಇಂದ APL ಮಾಡಿದ್ರಲ್ಲೇ. ಬಟ್ ಈಗ ಗಾಡಿ ಲೆಕ್ಕದಲ್ಲಿ ಹೇಳಕೋಬೇಡಿ. ITPR ಇರ್ಬೋದು, ITPR ಇಸ್ ವ್ಯಾಲಿಡ್, GST ಕಟ್ಟೋರು ಅದು ವ್ಯಾಲಿಡ್. GST ಏನ್ ಮಾಡ್ತಾರೆ ಗೊತ್ತಾ? ಯಾವ್ದೋ ಲೋನ್ ಅಲ್ಲಿ ನಿಮ್ ಹೆಸರು ಬಿಟ್ಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಪ್ಯಾನ್ ಕಾರ್ಡ್ ಬೇಕು ಅಂತ. ಪ್ಯಾನ್ ಕಾರ್ಡ್ ಮಾಡಿರ್ತಾರೆ ಇವಾಗ. ಇಲ್ಲಿ ಒಂದು ಕಾರ್ ತೆಗೆದುಕೊಳ್ಳೋ ಏನಾಗುತ್ತೆ, RTO ಕಚೇರಿಯಲ್ಲಿ ಅವ್ರ ಹೆಸರು ನೋಂದಾಯಿಸ್ತಾರೆ. RC ಆಗಿ ನೋಂದಾಯಿಸಿ ಯಾರಾಗ್ತದೆ ಅದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗ್ತದೆ. ಆಧಾರ್ ಕಾರ್ಡ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಸೊ ಬ್ಯಾಂಗ್ಳೂರ್ ಏರ್ಪೋರ್ಟ್ ಮೇಲೆ ಅಲ್ಲಿಂದಲೇ ನೇರವಾಗಿ ಪಟ್ಟಿ ಕಳಿಸ್ತಾರೆ. ಕೇಳಿ, ಕಂದಾಯ ಇಲಾಖೆಗೆ ಯಾವಾಗ ಸಂಬಂಧ ಅಂತ ಹೇಳಿದ್ರೆ, ಮನೆ ಬಿದ್ದ ನಂತರ ನಾವು ಅದನ್ನ AC ಅವರಿಗೆ RTGS ಮುಖಾಂತರ AC ಅವ್ರು ಕಳಿಸ್ತೇವೆ, DC ಅವ್ರು ಕೊಡ್ತೇವೆ. DC ಅಪ್ರೂವ್ ಕೊಟ್ಟ ಕೂಡ ನಿಮ್ಮ ಲಾಗಿನ್ಗೆ ಒಂದು ಸ್ಪಾಟ್ ಬಂದು ಹೋಗ್ಬಿಟ್ಟಿದೆ. ಪಂಚಾಯತ್ ಯಾರವ್ರೆ? ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟೆ, ಕುಶಾಲನಗರ. ನಾಪೋಕ್ಲು ಸಮೀಪದ ಕೊಟ್ಟಮುಡಿಯ ಜೀನತ್ ಯುವಕ ಸಂಘದ ವತಿಯಿಂದ ಹದಗೆಟ್ಟ ರಸ್ತೆಯ ಗುಂಡಿಯನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹದಗೆಟ್ಟ ರಸ್ತೆಯ ಗುಂಡಿಗಳನ್ನು ಮುಚ್ಚುವ ಮೂಲಕ ಸಂಘವೊಂದರ ಸದಸ್ಯರ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಮೀಪದ ಕೊಟ್ಟಮುಡಿಯ ಜೀನತ್ ಯುವಕ ಸಂಘದ ಪದಾಧಿಕಾರಿ ಸದಸ್ಯರು ಭಾನುವಾರ ಕೊಟ್ಟಮುಡಿಯಿಂದ ಕಾವೇರಿ ನದಿ ಸೇತುವೆಯವರೆಗೆ ಹದಗೆಟ್ಟ ರಸ್ತೆಯಲ್ಲಿ ಶ್ರಮದಾನ ನಡೆಸಿದರು. ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಇದು ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದೆ. ಮಡಿಕೇರಿ ನಾಪೋಕ್ಲು ಮುಖ್ಯ ರಸ್ತೆಯಲ್ಲಿ ಕೊಟ್ಟಮುಡಿಯಿಂದ ಕಾವೇರಿ ನದಿ ಸೇತುವೆಯವರೆಗೆ ರಸ್ತೆಗಳು ಗುಂಡಿ ಬಿದ್ದು ಸಂಚಾರಕ್ಕೆ ತೊಡಕು ಉಂಟಾಗಿ ಇಲ್ಲಿ ನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತ ಸಂಭವಿಸುತ್ತಿತ್ತು. ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ರಸ್ತೆ ದುರಸ್ತಿಗೆ ಅಧಿಕಾರಿಗಳ ಸ್ಪಂದನೆ ಸಿಗದಿದ್ದರಿಂದ ಕೊಟ್ಟಮುಡಿಯ ಜೀನತ್ ಯುವಕ ಸಂಘದ ಪದಾಧಿಕಾರಿಗಳು ಭಾನುವಾರ ತಮ್ಮ ವಾಹನದಲ್ಲೇ ಮಣ್ಣು ತಂದು ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾದರು. ಗುಂಡಿಗಳಿಗೆ ಮಣ್ಣು ಕಲ್ಲು ತುಂಬಿಸಿ ದುರಸ್ತಿ ಕಾರ್ಯ ನಡೆಸಿ ವಾಹನಗಳು ಅಪಘಾತವಾಗದಂತೆ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಶ್ರಮದಾನದಲ್ಲಿ ಕೊಟ್ಟಮುಡಿಯ ಜೀನತ್ ಯುವಕ ಸಂಘದ ಅಧ್ಯಕ್ಷ ಶೌಕತ್ ಅಲಿ, ಉಪಾಧ್ಯಕ್ಷ ನೌಷದ್ HM, ಕಾರ್ಯದರ್ಶಿ ರಹೀಂ KA, ಸಹ ಕಾರ್ಯದರ್ಶಿ ಮಹಮ್ಮದ್ KK ಹಾಗೂ ಇತರ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು. ಜೀನತ್ ಯುವಕ ಸಂಘದ ವತಿಯಿಂದ ನಡೆಸಲಾಯಿತು. ಈ ಮುಖ್ಯ ರಸ್ತೆಯು ಸುಮಾರು 6 ತಿಂಗಳಿಂದ ತುಂಬಾ ಹದಗೆಟ್ಟಿದ್ದು, ಸುಮಾರು 2 ದಿವಸದಿಂದ 3-4 ಅಪಘಾತ ಸಂಭವಿಸಿದ್ದು, ಇದರ ಪರವಾಗಿ ನಾವು ಇದರ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ನಾವೇ ಸ್ವಂತ ನಮ್ಮ ಜೀನತ್ ಯುವಕ ಸಂಘ ಕೊಟ್ಟಮುಡಿ ಇದರ ಖರ್ಚಿನಲ್ಲಿ ನಾವು ಇವತ್ತು ಈ ಒಂದು ಗುಂಡಿ ಮುಚ್ಚುವ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಯಾರು ಒಬ್ಬರು ಇದಕ್ಕೆ ಸ್ಪಂದಿಸುತ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಮಾಧ್ಯಮ ಮುಖಾಂತರ ನಾವು ಇದರ ಈ ವಿಷಯವನ್ನು ನಾವು ಸಾರ್ವಜನಿಕರಿಗೂ ಹಾಗೂ ಅಧಿಕಾರಿಗಳಿಗೂ ನಾವು ತಿಳಿಸುತ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕುಶಾಲನಗರ ಪಟ್ಟಣದ KSRTC ಬಸ್ ನಿಲ್ದಾಣದ ಮುಂಭಾಗ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಕುಶಾಲನಗರ ಇವರ ವತಿಯಿಂದ ಪಟ್ಟಣದ KSRTC ಬಸ್ ನಿಲ್ದಾಣದ ಮುಂಭಾಗದ ವೇದಿಕೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಂಜೆ ನಡೆದ ನೃತ್ಯ ಸ್ಪರ್ಧೆ ಹಾಗೂ ಆರ್ಕೆಸ್ಟ್ರಾ ಮತ್ತು ಆಟೋ ಅಲಂಕಾರ ಸ್ಪರ್ಧೆಯ ಬಹುಮಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡರು ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭ ವೇದಿಕೆಯಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಶಿಧರ್, ಆಟೋ ಮಾಲೀಕರ ಸಂಘದ ಕಾನೂನು ಸಲಹೆಗಾರರಾದ RK ನಾಗೇಂದ್ರ ಬಾಬು, ಕೂಡ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, DSS ಜಿಲ್ಲಾ ಸಂಚಾಲಕರಾದ HJ ದಾಮೋದರ್, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ HM ರಘುಕೋಟಿ, ಆಟೋ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ದರ್ಶನ್,
ವಿಎನ್ ತೇಜಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಂತರ ವಕೀಲರ ಸಂಘದ ಅಧ್ಯಕ್ಷರಾದ ಆರ್.ಕೆ. ನಾಗೇಂದ್ರ ಬಾಬು, ಕಲಾವಿದ ರಾಜು, ಆಟೋ ಚಾಲಕರು ಸಂಘದ ಕಟ್ಟಡ ನಿವೇಶನದ ದಾನಿಗಳಾದ ಬಿಪಿ ನಾಗೇಶ್ ಅವರ ಧರ್ಮಪತ್ನಿಯಾದ ಶ್ರೀಮತಿ ಜಯಶ್ರೀ ಅವರನ್ನ ಸನ್ಮಾನಿಸಿ ಅಭಿನಂದಿಸಿದರು. ಆಟೋ ರಿಕ್ಷಾ ಅಲಂಕಾರದಲ್ಲಿ ಪ್ರಥಮ ಬಹುಮಾನವನ್ನ ಸಿದ್ದು ಪಡೆದುಕೊಂಡರು. ದ್ವಿತೀಯ ಬಹುಮಾನವನ್ನ ರಮೇಶ್, ತೃತೀಯ ಬಹುಮಾನವನ್ನ ಗಿರಿಪ್ರಸಾದ್, ಗಣೇಶ್ ಪಡೆದುಕೊಂಡರು. ವಿಶ್ರಾಮ ಮಾಡಿ ಮೆರವಣಿಗೆಯನ್ನು ಮಾಡಿದ್ರು. ಹಲವಾರು ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಕನ್ನಡ ಅಭಿಮಾನಿಗಳು ಇರ್ಬೋದು, ಕನ್ನಡ ಧ್ವಜ ಇರ್ಬೋದು, ಅದೇ ರೀತಿಯಲ್ಲಿ ಭಾಷೆ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರಕ್ಕೆ ಒಂದಾಗಬೇಕು ಅಂತ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಕ್ತಿಯಿಂದ ಈ ಶೈಲಿ ಹಾಕಕ್ಕೆ ಶುರು ಮಾಡ್ತೀವಿ. ಮಾತ್ರ ನಿರಂತರವಾಗಿ 365 ದಿವಸ ಕನ್ನಡ ಏನಾದ್ರೆ ಪ್ರಚಾರ ಮಾಡಕ್ಕೆ ಅಂತ ಏನಾದಿದ್ರೆ ನಮ್ಮ ಆಟೋ ಸಂಘದವರೇ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಲಿ ಬರೀ ಭಾಷೆ ಅಲ್ಲ, ಭಾಷೆನ ನೀವು ಹೇಳಿದಂಗೆ ಕನ್ನಡದಲ್ಲಿ ಚಲನಚಿತ್ರಗಳಂತ ನಟಿಗಳು ಹೆಚ್ಚಿನ ಸಂಖ್ಯೆಯ ಅಭಿಮಾನಿಗಳಿರೋದ್ರಿಂದ ನಿರಂತರ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ಗೆ ಗೊತ್ತಿರಂಗೆ ಆಟೋ ಸಂಘದ ಎಲ್ಲಾ ಮಿತ್ರಗಳು ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದ್ರಲ್ಲಂತೂ ನಾವು ಮಾತ್ರ ಸ್ವಲ್ಪ ಚೌಕಾಸಿನೂ ಮಾಡ್ತೀವಿ ನಮ್ಮ ಮಿತ್ರಗಳಿಗೆ. ಇಲ್ಲಿಂದ ಅಲ್ಲಿ ಬರೋಕೆ ಒಂದು 50 ರೂಪಾಯಿ ಕೊಡಿ ಅಂತಂದ್ರೆ ಇಲ್ಲಣ್ಣ ಒಂದು 25 ರೂಪಾಯಿ ತಗೊಳ್ಳಿ ಅಂತ ನಾವು ಒಂದು ಸ್ವಲ್ಪ ಚೌಕಾಸಿ ಮಾಡ್ತೀವಿ ನಿಮ್ ಜೊತೆ. ದಯವಿಟ್ಟು ನಮ್ಮ ಆಟೋ ಚಾಲಕರು ಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರ ಕಷ್ಟ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಹೇಳ್ದಂಗೆ ನೈಟ್ ಆಗಿರ್ಬೋದು, ಬೆಳಗಿನ ಜಾವ ಆಗಿರ್ಬೋದು, ಕಷ್ಟದಲ್ಲಿರ್ಬೋದು, ಹಾಸ್ಪಿಟಲ್ ಹೋಗಂತ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ಕಷ್ಟ ಸಂದರ್ಭದಲ್ಲಿ ಇದ್ದಾಗ ಅವ್ರು ನಮ್ಗೆ ಸೇವೆ ಮಾಡ್ತಾ ಇದ್ರೆ ಒಂಚೂರು ಈ ಕಡೆ ಆ ಕಡೆ ಆದಂತ ಸಂದರ್ಭದಲ್ಲಿ ನಮಗೆ ಶಕ್ತಿ ಇದ್ರೆ ದಯವಿಟ್ಟು ಯಾವ ಕಾರಣಕ್ಕೂ ಅವ್ರನ್ನ ಚೌಕಾಸಿ ಮಾಡಕ್ ಹೋಗ್ಬೇಕು ಅಂತ ಹೇಳ್ತಾ, ಇದೇ ರೀತಿ ಬರಂತ ದಿವಸಗಳಲ್ಲಿ ನೀವು ಹೇಳ್ದಂಗೆ ನಾವೆಲ್ಲರೂ 365 ದಿವಸನೂ ಕನ್ನಡ ಅಭಿಮಾನಿಗಳಾಗಬೇಕು. ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲಾ ಭಾಷೆ ಲೆಕ್ಕದಲ್ಲಿ ನಾವೇನು ರಾಜ್ಯ ಒಂದಾದಂತ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಭಾಷೆಯಿಂದ ಬದಲಾವಣೆ ಆಯ್ತಾ ಇಲ್ಲ, ನಮ್ಮ ಸಮಸ್ಯೆಗಳಿಂದ ನಾವು ದೂರ ಆಯ್ತಾ ಇದೀವಿ. ಮತ್ತೆ ನಿರಂತರವಾಗಿ ನಮ್ಮ ಭಾಷೆನ ನಮ್ಮ ಬೇರೆ ರೀತಿಯಲ್ಲಿ ನಮ್ಮ ಸಂಪ್ರದಾಯಗಳು ನಿರಂತರವಾಗಿ ಬೆಳೆಸ್ಕೊಂಡ್ ಬರ್ಬೇಕು ಅಂತಂದ್ರೆ ಭಾಷೆ ಉಳಿಬೇಕು, ನಮ್ಮ ಭೂಮಿ ಉಳಿಬೇಕು. ಭೂಮಿ ಉಳಿಸಕ್ಕೆ ನಾವೆಲ್ಲರೂ ಜೊತೆ ಕೈ ಜೋಡಿಸ್ಕೊಂಡು ಆ ಕನ್ನಡ ಭಾಗ ಅಭಿಮಾನಿ ಹೆಚ್ಚಿನ ಸಂಖ್ಯೆ ಮಾಡಬೇಕು ಅಂತ ಹೇಳ್ತಾ, ನಮ್ಮ ಆಟೋ ಸಂಘದವರಿಗೆ, ನಿಮ್ಮ ಕುಟುಂಬಸ್ಥರಿಗೆ ನಿಮಗೆ ನಿರಂತರವಾಗಿ ಆ ದೇವ್ರ ಶಕ್ತಿ ಕೊಡ್ಲಿ. ನೀವು ನಮ್ಮ ಏನು ಕನ್ನಡದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಕ್ಕೆ ನಾವು ನಿರಂತರವಾಗಿ ನಿಮ್ ಜೊತೆಲಿ ಕಷ್ಟ ಸುಖ ನಿಮ್ ರಕ್ಷಣೆಗೋಸ್ಕರ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ಕೆ ತಮ್ಮ ಎಲ್ಲರಿಗೂ ವಂದಿಸಿ ನಮ್ಮ ಎಲ್ಲಾ ಹಿನ್ನೆಲೆಯಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಇಲ್ಲಿಯೇ ಸ್ಥಾಪನೆ ಮಾಡ್ಲಿಕ್ಕಿರುವಂತ ಆಶಯವನ್ನು ಹೊಂದಿ ಅದನ್ನ ಇವತ್ತು ಸಾಕಾರಗೊಳಿಸಿದ್ದಾರೆ. ಸೊ ಬಹಳಷ್ಟು ಕಾರ್ಯಕ್ರಮಗಳನ್ನು ಕುಶಲಾಗಿ ಕೊಟ್ಟಿದ್ದಾರೆ. ಆಯ್ಕೆಯಾದಂತ ಕೇವಲ 2 ವರ್ಷಗಳಲ್ಲಿಯೇ ನಮ್ಮ ಮುಂದಿನ ಪುರಸಭಾ ಭವನ ಅದೆಷ್ಟು ಸುದೀರ್ಘವಾಗಿ ನೆನೆಗುದಿಗೆ ಬಿದ್ದಿತ್ತು, ಅದಕ್ಕೊಂದು ಕಾಯಕಲ್ಪ ಕೊಟ್ಟರು. ಈ ಕಾರ್ಯಕ್ರಮಗಳು ಏನಾದರೂ ಮಳೆಯ ಇತ್ಯಾದಿಗಳ ಸಮಸ್ಯೆ ಆದ್ರೆ ನಾಳೆ ಕಲಾಭವನದಲ್ಲಿ ನಡೀಲಿಕ್ಕೆ ಅನುಕೂಲವಾದ ಕಲಾಭವನ ಕೂಡ ಇವತ್ತು ತಯಾರಾಗ್ತಾ ಇದೆ. 1 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಬಸ್ ಡಿಪೋಗಳು ಹೆಚ್ಚು ಬಸ್ ಡಿಪೋ ಆಗಿದೆ. ಅದರ ಮೂಲಕ ನಮಗೆ ಸಾರಿಗೆ ವ್ಯವಸ್ಥೆ ಆಯಿತು, ಪ್ರಜಾಸೌಧ ನಿರ್ಮಾಣ ಆಯಿತು, ಆಸ್ಪತ್ರೆ ನಿರ್ಮಾಣಗಳಾಗ್ತಾ ಇದೆ. ಪ್ರಜಾಸೌಧ ನಿರ್ಮಾಣ ಆಗ್ತಿರೋದು ಊರಿನ ಹೊರ ನಿರ್ಮಾಣ ಆಗ್ಬೇಕಾದ್ರೆ ಬಹುಶಃ ಆಟೋ ಚಾಲಕರಿಗೆ ಮತ್ತಷ್ಟು ಉಪಯೋಗ ಆಗ್ತದೆ. ಇಲ್ಲಿಂದ ಪ್ರಜಾಸೌಧಕ್ಕೆ ಹೋಗುವಂತ ಇದಕ್ಕೆ ಆಟೋವನ್ನೇ ನಾವು ಆಶ್ರಯಿಸಬೇಕಾಗ್ತದೆ. ಅಲ್ಲೊಂದು ಆಟೋ ಸ್ಟ್ಯಾಂಡ್ ಖಂಡಿತ ತಲೆ ಇರ್ತದೆ. ಇಲ್ಲಿ ಪ್ರಜಾಸೌಧದ ಬಳಿ ಕೂಡ ಅಲ್ಲೊಂದು ಆಟೋ ಸ್ಟ್ಯಾಂಡ್ ತಲೆ ಇರ್ತದೆ. ಮತ್ತಷ್ಟು ಉದ್ಯೋಗಗಳು ಲಭ್ಯ ಆಗ್ತದೆ. ಸೊ ಮಾನ್ಯ ಅಂತರ್ಗೌಡರು ಆಯ್ಕೆ ಆದ್ಮೇಲೆ ಆಟೋ ಚಾಲಕರಿಗೆ ಏನೇ ಸಮಸ್ಯೆ ಆಗದಿದ್ದಾಗೆ ನಮ್ಗೆಲ್ಲರಿಗೂ ಕೂಡ ಜವಾಬ್ದಾರಿ ವಹಿಸಿದ್ದಾರೆ. ಯಾವುದೇ ಆಟೋ ನಿಲ್ದಾಣಗಳಲ್ಲಿ ಯಾವುದೇ ವಾಹನ ಚಾಲಕರುಗಳಿಗೆ ಏನೋ ಸಮಸ್ಯೆ ಆಗದಿದ್ದಾಗೆ, ಸಂಚಾರಿ ಪೊಲೀಸರಿಂದ ಕೂಡ ಏನೋ ಸಮಸ್ಯೆ ಆಗದಿದ್ದಾಗೆ ನೋಡಿಕೊಳ್ಳುವಂತ ಜವಾಬ್ದಾರಿಯನ್ನ ನಮ್ಗೆ ವಹಿಸಿರುವ ಹಿನ್ನೆಲೆಯಲ್ಲಿ ಬಹುಶಃ ಅವ್ರು ಯಾರು ಕೂಡ ಬಹಳ ದೊಡ್ಡ ಪ್ರಮಾಣದ ಮುಖದ ಮೇಲೆ ನಾವು ತಮ್ಮ ಮೇಲೆ ಹೂಡ್ತಾ ಇಲ್ಲ. ತಾವು ಗಮನಿಸಬೇಕೀಗ ಎಲ್ಲಾ ಸಂದರ್ಭದಲ್ಲೂ ಕೂಡ ನಿಮ್ಮ ನೆರವಿಗೆ ರಕ್ಷಣೆಗೆ ನಮ್ಗೆ ಬರಲಿಕ್ಕೆ ಅವರು ನಮ್ಗೆ ತಾಕೀತು ಮಾಡಿದ್ರೆ ಆ ದಿಸೆಯಲ್ಲಿ ನಾವು ನಿಮ್ಗೆ ಅಲ್ಲಿ ಕೆಲವು ಬದಲಾವಣೆಗಳು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಬದಲಾವಣೆಗಳು ಮಾಡಬೇಕು. ಬರವಣಿಗೆಯನ್ನು ಮಾಡ್ಕೊಂಡು ಬರಕ್ ಸಾಧ್ಯ ಆಗಿಲ್ಲ. ಆದ್ರೂ ತಾವು ಆಲಿಸಬೇಕು. ದೊರೆ ಹತ್ರನೇ ಅಹವಾಲು ನಾವು ಕೊಡ್ಬೇಕು ಹೊರತು ಬೇರೆ ಯಾರ ಹತ್ರ ಕೊಟ್ಟರು ಕೂಡ ಅದು ಸಫಲತೆ ಆಗೋದಿಲ್ಲ. ಹಾಗಾಗಿ ತಾವು ದೊರೆಗಳಾಗಿ ಇವತ್ತು ಬಂದಿದ್ದೀರಿ. ತಮ್ಮ ಮುಂದೆ ನಮ್ಮ ಆಟೋ ಚಾಲಕ ಮಾಲೀಕ ಸಂಘದವರು ನಿವೇದನೆ ಮಾಡ್ತಾ ಇದ್ದಾರೆ. ನಮಗೆಲ್ಲಾದ್ರೂ ಕೂಡ ನಮ್ಮ ಆಟೋ ಚಾಲಕ ಮಾಲೀಕರ ಸಂಘಕ್ಕೆ ಒಂದು ಅರ್ಧ ಎಕರೆ ಜಾಗವನ್ನು ಆಟೋ ಚಾಲಕರ ಮಾಲೀಕರ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ತಾವು ಮಂಜೂರಾತಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮಗೆ ಅಸಂಘಟಿತ ಕಾರ್ಮಿಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮಗೆ ಸರ್ಕಾರದಿಂದ
13 ರೂಪಾಯಿ ಕೊಟ್ಟರೆ 2 ಲಕ್ಷ ರೂಪಾಯಿವರೆಗೆ ನಮಗೆ ವಿಮಾ ಪಾಲಿಸಿ ಇದೆ. 300 ರೂಪಾಯಿ ಕೊಟ್ಟರೆ 5 ಲಕ್ಷದವರೆಗೆ ವಿಮಾ ಪಾಲಿಸಿ ಇದೆ. ಈ ಒಂದು ಮಾಸ್ಟರ್ ಪಾಲಿಸಿಯನ್ನ ನಮ್ಮ ಕುಶಾಲನಗರ ಆಟೋ ಚಾಲಕರ ಮಾಲೀಕರ ಸಂಘಕ್ಕೆ ಕಾರ್ಮಿಕ ಇಲಾಖೆಯಿಂದ ಅದನ್ನ ದತ್ತ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಆ ಒಂದು ವಿಮಾ ಪಾಲಿಸಿಯ ಒಂದು ಏನು ಫಲಾನುಭವನ್ನ ಅವರು ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇದು ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ನಮ್ಮ ಎಲ್ಲ ಆಟೋ ಚಾಲಕರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವ್ರಿಗೊಂದು ವಸತಿ ಯೋಜನೆಯನ್ನ ಕಲ್ಪಿಸೋ ಸಲುವಾಗಿ ಮುಂದಿನ ಬಜೆಟ್ ನಲ್ಲಿ ಸರ್ಕಾರವನ್ನು ನೀವು ವಿಧಾನಸೌಧದಲ್ಲಿ ಮಂಡಿಸಿ ಈ ಆಟೋ ಚಾಲಕರಿಗೆ ಒಂದು ವಸತಿಯನ್ನ ಫ್ರೀಯಾಗಿ ಕೊಡ್ತಕ್ಕಂತ ಒಂದು ಕೆಲಸವನ್ನು ತಾವು ಒತ್ತಾಯ ಮಾಡಬೇಕು ವಿಧಾನಸೌಧದಲ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿಯಲ್ಲಿ 3 ಜಿಲ್ಲೆಗಳನ್ನ ಬೆಸುಗೆ ಆಗ್ತಕ್ಕಂಥ ಈಗ ತಾವಾಗ್ಲೇ ಮಾನ್ಯ VP ಶಶಿಧರ್ ಮುಖಾಂತರ ಇದು ವಿಧಾನಸೌಧಕ್ಕೆ ಈಗಾಗಲೇ ಯಾವುದು ಹಣಕಾಸು ಇಲಾಖೆಗೆ ತಲುಪಿದೆ ಅಂತ ನಾನು ಭಾವಿಸ್ತೇನೆ. ಲೋಕೋಪಯೋಗಿ ಇಲಾಖೆ ಮುಖಾಂತರ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಜಿಲ್ಲೆಗಳನ್ನ ಮೈಸೂರು, ಹಾಸನ ಮತ್ತು ಕೊಡಗು ಜಿಲ್ಲೆಯನ್ನ ಬೆಸೆಯತಕ್ಕಂತ ಅಮೃತ್ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಹತ್ರ ಒಂದು ನೀವು ಸೇತುವೆಯನ್ನ ನಿರ್ಮಾಣ ಮಾಡಿಕೊಟ್ಟಂತ ಪಕ್ಷಕ್ಕೆ ನಮ್ಮ ಆಟೋ ಚಾಲಕರಿಗೆ ಒಂದು ಜೀವನ ಕಟ್ಟಿಕೊಟ್ಟಂತಾಗತ್ತೆ. ದಯವಿಟ್ಟು ಆ ಕಡೆಯ ಕೂಲಿ ಕಾರ್ಮಿಕರಿಗೂ ಕೂಡ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ನಿಮ್ಮ ಮುಂದೆ ಇಡ್ತಾ, ದಯವಿಟ್ಟು ಎಲ್ಲವನ್ನೂ ಕೂಡ ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಭವಿಷ್ಯದಲ್ಲಿ ನಮ್ಮ ಕುಶಾಲನಗರ ಆಟೋ ಚಾಲಕ ಮಾಲೀಕ ಸಂಘದವರು ಯಾರ ಮುಂದೆನೂ ಈ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡೋದಕ್ಕೋಸ್ಕರ ನಾವು ಭಿಕ್ಷೆ ಬೇಡೋದು ಬೇಡ. ನೀವು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ವರ್ಷ ಈ ಒಂದು ತಾಲೂಕಿಗೆ, ಕುಶಾಲನಗರ ತಾಲೂಕಿಗೆ 50 ಲಕ್ಷ ರೂಪಾಯಿಗಳನ್ನ ಮಂಜೂರಾತಿ ಮಾಡಿಸಿಕೊಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲರನ್ನೂ ಕೂಡ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಆಟೋ ಚಾಲಕ ಮಾಲೀಕ ಸಂಘದವರೇ, ತುರ್ತು ಪರಿಸ್ಥಿತಿಯಲ್ಲಿ ನೀವು ಓಡ್ತಾ ಇರ್ತಕ್ಕಂಥ ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಆರೋಗ್ಯ ತಪಾಸಣೆನ ಆಗಾಗ ಮಾಡ್ಕೊಳ್ತಾ ಇರಬೇಕು. ಯಾಕೆ ಅಂತಂದ್ರೆ ಕರೋನಾ ಇಂಜೆಕ್ಷನ್ ತಗೊಂಡಿರ್ತೀರಿ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮಂತ್ರಗೌಡ್ರಿಗೆ ಗೊತ್ತು ಆ ಕರೋನಾ ವೈರಸ್ ಯಾವ ರೀತಿ ಬ್ಲಡ್ ಕ್ಲಾಟ್ ಮಾಡುತ್ತೆ ಅಂತ ಹೇಳಿ. ಸೊ ಆದ್ರಿಂದ ನೀವು ಹಾರ್ಟ್ ಅಟ್ಯಾಕ್ ಇಂಥದ್ದು, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಇಂಥದ್ದೆಲ್ಲ ಆಗುವಂತ ಸಂದರ್ಭಕ್ಕೆ ಪ್ರತಿ ಸರಿ ಪಿರಿಯೋಡಿಕ್ ನಿಮ್ಮ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳೋದಕ್ಕೆ ನೀವು ಅವಕಾಶ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಒತ್ತಡದಲ್ಲಿ ಇರ್ತೀರಿ. ದಯವಿಟ್ಟು ನೀವು ಯಾವ ಒಂದು ಪ್ರವಾಸಿಯನ್ನ, ಯಾವ ಒಂದು ಯಾತ್ರಿಯನ್ನ, ಯಾವ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಮಂಡ್ಯ ನಗರದ ಸೇವಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೇವಾ ಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ತತ್ವ ಎಂದರೆ ಸಿದ್ಧಾಂತ, ಪರಮಾತ್ಮ, ನಿಜ ಸ್ಥಿತಿ ಎಂದರ್ಥವಾಗುತ್ತದೆ. ತಂತ್ರಜ್ಞಾನ ಮತ್ತು ಬ್ರಹ್ಮಜ್ಞಾನವೆಂದು ಕರೆಯಲಾಗಿದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಮಹದೇವು, ಹಲವಾರು ವರ್ಷಗಳಿಂದ ನಾವು ತತ್ವಪದ ಕಾರ್ಯಕ್ರಮವನ್ನು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಹಣ್ಣು ಸಿಹಿ ವಿತರಣೆ ಮಾಡಿದ ಹಿರಿಯ ವೈದ್ಯ ಡಾಕ್ಟರ್ HC ಆನಂದ್ ಮಾತನಾಡಿ, ಹಲವಾರು ವರ್ಷಗಳಿಂದ ಮಾತಿನ ಮುಖಾಂತರ ಜಾಗೃತಿ ಮೂಡಿಸುತ್ತಿದ್ದು, ತತ್ವಪದದ ಮುಖಾಂತರ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ತತ್ವಪದದ ಮುಖ್ಯ ಉದ್ದೇಶವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್, ಬೂದನೂರು ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು, ಶ್ರೀಮತಿ ಗೌರಮ್ಮ ಕಿಲಾರ, ಕೋಮಲಮ್ಮ ಮಂಡ್ಯ ಸೇರಿದಂತೆ ಅನೇಕರು ವಿವಿಧ ತತ್ವಪದ ಗಾಯನ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಶೇಷವಾಗಿ ತತ್ವಪದ ಅಂತಕ್ಕಂಥದ್ದು, ತತ್ವ ಎಂದರೆ ಸಿದ್ಧಾಂತ ಅಂತಕ್ಕಂಥದ್ದು ಅಲ್ವಾ? ತತ್ವ ಎಂದರೆ ಸಿದ್ಧಾಂತ ಅಂತಕ್ಕಂಥದ್ದು, ಪರಮಾತ್ಮ ಅಂತಕ್ಕಂಥದ್ದು, ಶಿವ ಅಂತಕ್ಕಂಥದ್ದು, ಭಗವಂತ, ಪ್ರಕೃತಿ ಅಂತಕ್ಕಂಥದ್ದೇ ತತ್ವ ಅಂತಕ್ಕಂಥದ್ದು ಅಲ್ವಾ? 18 ಮತ್ತು 19ನೇ ಶತಮಾನದಲ್ಲಿ ನಿರಂತರವಾಗಿ ಭೂಮಿ ಹುಟ್ಟುತ್ತವಿಂದ ಅನೇಕ ಕಾಯಿಲೆಗಳಿಗೆ
ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿ ಸಂಬಂಧಪಟ್ಟ ಹಾಗೆ ತತ್ವ ಪದಗಳನ್ನು ಹೇಳುವ ಮುಖಾಂತರ ನಾವು ಆಗ ಬರವಣಿಗೆ ಅಂತಕ್ಕಂಥದ್ದೇನಿಲ್ಲ, ಕಂಪ್ಯೂಟರ್ ಅಂತಕ್ಕಂಥದ್ದೇನಿಲ್ಲ, ಫೋಟೋಗ್ರಫಿ ಅಂತಕ್ಕಂಥದ್ದೇನಿಲ್ಲ ಅಲ್ವಾ. ಹಾಗಾಗಿ ಅಂಥ ಸಮಯದಲ್ಲಿ ಬಾಯಿಂದ ಬಾಯಿಗೆ ಹೇಳ್ತಕ್ಕಂಥದ್ದೇ ಒಂದು ತತ್ವ ಪದ ಆಗಿತ್ತು. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಇವನಾರ್ವ 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 ಎಂದೆನಿಸಿದರೆಯ, ಇವರೆಲ್ಲ ನಮ್ಮವ 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 ಎಂದೆನಿಸಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಲ್ವಾ. ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹೇಳಿದ್ರು. ಕಾಯಕದಿಂದ ಕೈಲಾಸವನ್ನು ಕಾಣ್ರಯ್ಯ ಅಂತಕ್ಕಂಥದ್ದು ಹೇಳಿದ್ರು. ಇನ್ನು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಎನ್ನ ಕಳಸವಯ್ಯ ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥದ್ದು. ತಾವೆಲ್ಲ ನೋಡಿ ಶರಣೆಯರೆಲ್ಲ ವಿಭೂತಿ ಹಾಕೊಂಡು ಬಂದು ಇವತ್ತು ಶಿವ ಶಿವ ಹರ ಹರ ಭಗವಂತ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೈಲಾಸವೇ ನಮ್ಮ ಜಿ ವಿ ನಾಗರಾಜ್ ಅವರು ರುದ್ರಾಶ್ರಮದಲ್ಲಿ ಇಳಿದು ಬಂದಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ. ಹೊಡಿಬೇಕು ನೀವೆಲ್ಲ ಇವ್ರಿಗೆ ಚಪ್ಪಾಳೆ ಇಂಥ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ. ಓಯೋರಿದ್ರು ಮನೆಯಲ್ಲಿ ಆ ಸೊಸೆಂದ್ರ ಕಾಟ ಆಗ್ಬೋದು, ಮಕ್ಕಳ ಕಾಟ ಆಗಿರ್ಬೋದು, ಅಕ್ಕಪಕ್ಕದವ್ರ ಕಾಟ ಆಗಿರ್ಬೋದು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರುದ್ರಾಶ್ರಮದಲ್ಲಿ ಬಂದು ನಮ್ಮ ಶಾಂತಿ ನೆಮ್ಮದಿಗೋಸ್ಕರ ನಮ್ಮ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ, ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ, ನಿಮಗೆ ಉದರ ಹೊಟ್ಟೆಯ ತುಂಬುವ ಉದ್ದೇಶದಿಂದ ನಾವು ಇವತ್ತು ದಿವಸ ಇಲ್ಲಿ ಬಂದು ರುದ್ರಾಶ್ರಮದಲ್ಲಿ ಎಲ್ಲರ ಜೊತೆ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಜೊತೆ ಕುಳಿತಂಥವ್ರು ಇವತ್ತೆಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಆ ಒಂದು ಮನುಷ್ಯ ಅಂತಕ್ಕಂಥವ್ರು ಸಂಘ ಜೀವಿ. ಜೀವಿ ಸಂಘ ಒಬ್ಬರೇ ಬದುಕೋಕ್ಕಾಗೋದಿಲ್ಲ. ಗೌರಮ್ಮನವ್ರು ಒಬ್ಬರೇ ಸಂಗೀತ ಆಡೋಕ್ಕಾಗೋದಿಲ್ಲ, ತತ್ವಪದ ಆಡೋಕ್ಕಲ್ಲ. ಗೌರಮ್ಮನ ಜೊತೆ ನಮ್ಮ ಎಲ್ಲ ಸುನಂದ ಮಾನವ, ಜ್ಯೋತಿ, ದೀಪ, ರೂಪ, ಶಿಲ್ಪ, ಕಲ್ಪ, ಕಾವ್ಯ ಎಲ್ಲ ಮಹೇಶ ಉಮೇಶ ಎಲ್ಲರೂ ಸೇರಿದ್ರೆ, ಶರಣರೆಲ್ಲ ಸೇರಿದ್ರೆ ಒಂದು ಶರಣರ ಸಂಗಮ ಆಗ್ತದೆ ಅಂತಕ್ಕಂಥದ್ದು ಅಲ್ವಾ. ಮನುಷ್ಯ ಒಬ್ಬನೇ ಬದುಕೋಕೆ ಸಾಧ್ಯವಿಲ್ಲ ಅಲ್ವಾ. ಹತ್ತಾರು ಜನ ಸೇರಿದ್ರೆ ನಾವು ಬದುಕೋಕೆ ಸಾಧ್ಯವಾಗ್ತದೆ. ಸಂಘ ಜೀವಿ, ಸತ್ಸಂಗತ ನಿಸ್ಸಂಗತ್ವ ಅಂತಕ್ಕಂಥದ್ದು. ಹಾಗಾಗಿ ಬಹಳ ತತ್ವಪದ ಅಂತಕ್ಕಂಥದ್ದು ಸುಮಾರು 100 ವರ್ಷಗಳಿಂದ ಶತಮಾನಗಳಿಂದ ನಾವು ಕನ್ನಡ ಮಲೆ ಮಹದೇಶ್ವರು 14ನೇ ಶತಮಾನದಲ್ಲಿ ತತ್ವಪದಗಳನ್ನು ಆಡುವ ಮುಖಾಂತರ ಬಹಳ ಅವ್ರು ನೋಡಿ, ಉತ್ತರ ಭಾರತದಲ್ಲಿ ಜನಿಸಿದಂಥ ಮಲೆ ಮಹದೇಶ್ವರರು ನಮ್ಮ ಕೇರ್ಪೇಟೆ ತಾಲೂಕು ಅಂಬಿಗರಳ್ಳಿ ಏನು ತ್ರಿವೇಣಿ ಸಂಗಮ ಇದೆ, ಕೇರಸಿಂದ ಬರ್ತಕ್ಕಂಥ ಹೇಮಾವತಿ ಆಗ್ಬೋದು, ನಮ್ಮ ಕೊಡಗಿನ ಬರ್ತಕ್ಕಂಥ ಕಾವೇರಿ ಆಗ್ಬೋದು, ಹುಣಸೂರಿನಿಂದ ಬಂದಿರ್ತಕ್ಕಂಥ ಲಕ್ಷ್ಮಣ ತೀರ್ಥ, 3 ನದಿಗಳ ಸಂಗಮ ನಮ್ಮ KRS ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಂಬಿಗರಳ್ಳಿನಲ್ಲಿರ್ತಕ್ಕಂಥ ಬ್ಯಾಕ್ ವಾಟರ್ ಅಲ್ವಾ. ಮಲೆ ಮಹದೇಶ್ವರು ಅವರು ತಮ್ಮ 7ನೇ ವಯಸ್ಸಲ್ಲಿ ಅಲ್ಲಿ ಬಂದು ಪವಾಡ ಮಾಡಿದಂಥ ಒಂದು ಪ್ರತೀತಿ ಇದೆ. ಹಂಗಾಗಿ ಅವರು ಸಹ ಹುಲಿ ಮೇಲೆ ಕೂತ್ಕೊಂಡು, ಆಗ ಅವತ್ತೊಂದು ದಿವಸ ಸಾಕಷ್ಟು ಅವ್ಯವಸ್ಥೆ ಇತ್ತು, ಭಾಳ ಮನುಷ್ಯನೇ ತಿಂತಾ ಇದ್ರು ಅಲ್ವಾ. ತುಂಬ ಮನುಷ್ಯನಲ್ಲಿ ಜ್ಞಾನ ಅಂತಕ್ಕಂಥದ್ದಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಲೆ ಮಹದೇಶ್ವರು ಹುಲಿ ಮೇಲೆ ಕೂತ್ಕೊಂಡು ಅವ್ರೇನು ಎಂತ ಹೇಳ್ತಾರೆ, 6 ಮಲೆ 7 ಮಲೆ ಗುಲ್ಗಂಜಿ ಮಲೆ 77 ಮನೆಯಲ್ಲಿ ನಾಟ್ಯ ಆಗ್ತಕ್ಕಂಥ ಮಲೆ ಮಹದೇಶ್ವರನಿಗೊಂದ್ಸಲ ಹೋಗೇನಪ್ಪ ಎಷ್ಟು ಅವ್ರು ಮಹದೇಶ್ವರ ಹುಲಿ ಮೇಲೆ ಕೂತು ಈ ಭಾಗದಲ್ಲಿ ಎಲ್ಲೆಲ್ಲಿ ಮಲೆ ಮಹದೇಶ್ವರ ಪಾದವನ್ನು ಇಟ್ಟಿದ್ದಾರೆ ಅಲ್ಲೆಲ್ಲ ಮಹದೇಶ್ವರ ದೇವಸ್ಥಾನಗಳಾಗಿದೆ ಅಂತಕ್ಕಂಥದ್ದು ಪ್ರತೀತಿ ಅಲ್ವಾ. ಹಾಗಾಗಿ ನಮ್ಮ ಮಹಾನೀಯರು, ದೊಡ್ಡ ದೊಡ್ಡ ವಿದ್ವಾಂಸರು, ಆ ಶರಣರು ಅಲ್ವಾ, ಅಕ್ಕ ಮಹಾದೇವರು ಜಗತ್ತಿನ ಪ್ರಪ್ರಥಮ ವಚನಕಾರರಾಗಿದ್ದಾರೆ ಅಲ್ವಾ. ಎಂಥ ಕೌಶಿಕ ಮಹಾರಾಜನ ಆಸ್ಥಾನದಲ್ಲಿದ್ದಂಥ ಅಕ್ಕ ಮಹಾದೇವರು ಜಗತ್ತಿನ ಪ್ರಪ್ರಥಮ ಕವಿಯತ್ರಿ, ಎಂತೆಂಥ ವಚನಗಳನ್ನು ಬರೆದರು. ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸು ಮುಟ್ಟುವಂಥ ವಚನಗಳನ್ನು ಬರೆದರು. ಎಲ್ಲೋ ಪ್ರಾಣ ಕಳ್ಕೋಬೇಕಪ್ಪ ಅಂತಿದ್ದ ಒಂದು ವಚನ ಹೇಳಿದ್ರೆ ನನಗೆ ಹೊಸ ಜೀವನ ಬಂತು ಅಂತಕ್ಕಂಥ ಉದಾಹರಣೆ ಜಗತ್ತಲ್ಲಿ ಬೇಕಾಗ್ತದೆ. ಹಾಗಾಗಿ ನಾವು ನೀವುಗಳೆಲ್ಲ ತತ್ವಪದಗಳನ್ನು, ವಚನ ಗಾಯನಗಳನ್ನು ಮಾಡೋದ್ರ ಮುಖಾಂತರ ನಾವು ಈ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿ ಪೋತೇರು ಮಹಾದೇವರವರು ಸಾವಿರಾರು ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ಮಾಡೋದ್ರ ಮುಖಾಂತರ ಇದು ನೋಡಿ, 2025 ಡಿಸೆಂಬರ್ ಇವತ್ತು ವಿಶ್ವ ಏಡ್ಸ್ ಜಾಗೃತಿ ದಿನಾಚರಣೆ ಅಲ್ವಾ. ಏಡ್ಸ್ನ ವಿಶ್ವ ಜಾಗೃತಿ ದಿನಾಚರಣೆ. ಏಡ್ಸ್ ಅಂತಕ್ಕಂಥದ್ದು ಮಹಾಮಾರಿ ಕಾಯಿಲೆ, ಅದಕ್ಕೂ ಸಾಕಷ್ಟು ಔಷಧಿಗಳನ್ನು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಅಂಥ ದಿವಸಗಳಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು. ನಾವೆಲ್ಲ ಆರೋಗ್ಯಕರವಾಗಿರಬೇಕು, ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮಾತು ಬಲ್ಲವನಿಗೆ ಏನು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ಇದು ಒಂದರ ತತ್ವಪದ ಅಲ್ವಾ. ಅವತ್ತು ನೋಡಿ, ಆ ಊಟ ಬಲ್ಲವನಿಗೆ ರೋಗವಿಲ್ಲ. ಇಷ್ಟು ನಾವು ಬೇಡದ ಆಹಾರಗಳನ್ನು ತಿಂದ್ಬಿಟ್ರೆ ರೋಗ ಬರ್ತದೆ. ಡಾಕ್ಟರ್ ಹೇಳ್ತಾರೆ ನೋಡಿ, ಡಾಕ್ಟರ್ ಎಷ್ಟು ಅವರು ಓದಿದ್ರು ಪ್ರತಿನಿತ್ಯ ಅವರು ವ್ಯಾಯಾಮ ವಾಕಿಂಗ್ ಅನ್ನು ಮಾಡ್ತಾರೆ, ಮಿತ ಆಹಾರ ತಗೋತಾರೆ, ನಿಗದಿತ ಸಮಯಕ್ಕೆ ಆಹಾರ ತಗೋತಾರೆ. ಆಗ ಅವರಿಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ನಾವು ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ಸಾಮಾಜಿಕ ಚಟುವಟಿಕೆ ಆಗ್ಬೋದು, ಪ್ರತಿಯೊಂದನ್ನು ಸಹ ನಾವು ನಿರಂತರವಾಗಿ ಒಂದು ಸದೃಢ ಸಮಾಜವನ್ನು ಕಟ್ಟಬೇಕಾದ್ರೆ ಒಬ್ಬರಿಂದ ಸಾಧ್ಯವಿಲ್ಲ. ನಾವು ನೀವೆಲ್ಲ ಸೇರಿ ಸಮಾಜವನ್ನು ಕಟ್ಟಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತತ್ವಪದ ಗಾಯನ ಅಂತಕ್ಕಂಥದ್ದು ನೀವು ಆಡ್ತಾ ಇದ್ರೆ ಎಲ್ಲೋ ನಮಗೆ ಕೈಲಾಸ ಭೂಮಿ ಇಲ್ಲೇ ಇಳಿದು ಬಂದಂಗೆ ಅಷ್ಟು ಸಂತೋಷ ಆಯಿತು. ಹಾಗಾಗಿ ತಾವೆಲ್ಲ ಪ್ರತಿಯೊಂದು ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥ ತತ್ವಪದ ಗಾಯನ ಪ್ರತಿ ಮನೆಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಪ್ರತಿಯೊಂದು ಕಡೆ ಮಾಡುವಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ
ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿರುವ ದೈಹಿಕ ಸಾಮರ್ಥ್ಯವನ್ನ ಹೊರಗೆ ಹಚ್ಚಲು ಕ್ರೀಡೆ ಒಂದು ಮಾರ್ಗವಾಗಿದೆ ಎಂದು ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಕ್ರೀಡಾಪಟು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಮಂದಪಂಡ ಡಾಕ್ಟರ್ ಪುಷ್ಪ ಕುಟ್ಟಪ್ಪ ತಿಳಿಸಿದರು. ನಾಪಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಸ್ಥಳೀಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕ್ರೀಡಾ ಜ್ಯೋತಿ ಬೆಳಗಿಸಿ ಬಳಿಕ ಪಥಸಂಚಲನ ಗೌರವ ರಕ್ಷೆ ಸ್ವೀಕರಿಸಿ ಮಾತನಾಡಿದರು. ಕ್ರೀಡೆ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ವೃದ್ಧಿಸಲು ಸಹಕಾರಿ. ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದಾಗಿದೆ. ಆದರೆ ಬಹುತೇಕ ಪೋಷಕರಲ್ಲಿ ಕ್ರೀಡೆಯ ಬಗ್ಗೆ ನಿರ್ಲಕ್ಷ್ಯ ಭಾವನೆ ಇದ್ದು ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆಗೆ ಅವಕಾಶ ಕಲ್ಪಿಸಿಕೊಡದಿರುವುದು ಬೇಸರದ ವಿಷಯ ಎಂದರು. ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕಲಿಯಂಡ ಹ್ಯಾರಿ ಮಂದಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ ನೆರವಂಡ ಸುನಿಲ್ ದೇವಯ್ಯ, ಕಾರ್ಯದರ್ಶಿ ನಾಯಕಂಡ ದೀಪಕ್ ಚಂಗಪ್ಪ, ನಿರ್ದೇಶಕರಾದ ನಿವೃತ್ತ ಡಿವೈಎಸ್ಪಿ ಬಿದ್ದಟಣ್ಣ ಮುತ್ತಣ್ಣ, ಅಪ್ಪಚೆಟ್ಟೊಳಂಡ ನವೀನ್ ಅಪ್ಪಯ್ಯ, ಕಲ್ಯಂಡ ಕೌಶಿಕ್ ಕುಶಾಲಪ್ಪ, ಬಟ್ಟಿರ ಸುಬ್ಬಯ್ಯ, ಪ್ರಾಂಶುಪಾಲರಾದ ಕಲ್ಯಟಂಡ ಶಾರದಾ ಹಾಗೂ ಹಿರಿಯರಾದ ಮಂದಪಂಡ ಕುಟ್ಟಣ್ಣ ಮತ್ತು ಶಿಕ್ಷಕ ವರ್ಗ, ಸಿಬ್ಬಂದಿ, ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ರೀಡೋತ್ಸವದಲ್ಲಿ ವಿದ್ಯಾರ್ಥಿಗಳಿಂದ ಅಂಗಸಾಧನೆ, ನೆಜೀಮ್, ಪಥಸಂಚಲನ ಸೇರಿದಂತೆ ವಿವಿಧ ಮನರಂಜನಾ ಕಾರ್ಯಕ್ರಮ ಜರುಗಿದವು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ ಪದಾಧಿಕಾರಿ ಸದಸ್ಯರಿಗೆ, ಶಿಕ್ಷಕರಿಗೆ, ಸಿಬ್ಬಂದಿಗಳಿಗೆ, ಪೋಷಕರಿಗೆ ಪ್ರತ್ಯೇಕವಾಗಿ ವಿವಿಧ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಿಜೇತರಾದವರಿಗೆ ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ವಿದ್ಯಾರ್ಥಿ ಪರಿದಿ ಪೂವಮ್ಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲರಾದ ಕಲ್ಲೆಟಂಡ ಶಾರದಾ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನಾಡಿದರು. ಅತಿಥಿಗಳ ಪರಿಚಯವನ್ನ ಶಿಕ್ಷಕಿ ಉದ್ದಿಯಂಡ ಲೀಲಾವತಿ ಮಾಡಿ, ದೈಹಿಕ ಶಿಕ್ಷಕಿ ಕನ್ನಡ ಸರಿತಾ ಕ್ರೀಡಾ ವರದಿ ವಾಚಿಸಿದರು. ಶಿಕ್ಷಕರಾದ ಮೂಡೇರ ಕಾಳಯ್ಯ ಹಾಗೂ ಶಿಕ್ಷಕಿ ಕಂಗಂಡ ಶ್ವೇತಾ ಕಾರ್ಯಕ್ರಮವನ್ನು ನಿರೂಪಿಸಿ ಅನಿತಾ ವಂದಿಸಿದರು. Intellectual, social and other essential qualities in their day-to-day life. From the very inception of this institution, the house system has been in vogue here. There are 4 houses named after 4 great rivers of our country, namely Kaveri, Krishna, Ganga and Sindhu. The house system is greatly helpful in building up competitive spirit among the pupils and in fostering the esprit de corps. As done in the previous years, this year also the competitions were conducted in connection with the annual school sports. The houses vie with one another in winning the championship cup so graciously donated by Srimati and Sri Udiyanda Padmaja Subhash, former principal of Government Junior College, Napoklu. Best March Past Contingent Cup donated by Srimati and Sri Chairmananda late Kusha, Chinappa and family members. I thank on behalf of the management and institution for the donors. Thank you, Ananda. Really. Respecting the rules and regulations which is given by them and decisions of participating in them, sportsmanship for the honor of our school and glory of sports. Thank you, Ganavi. We hope that you will abide by all these rules. ಎಲ್ಲರೂ ಚಪ್ಪಾಳೆ ಮೂಲಕ ಈ ಒಂದು ಕ್ರೀಡಾ ಜ್ಯೋತಿಯನ್ನು ನಾವು ಮೈದಾನದ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೇವೆ. ಇಂದಿನ ಮುಖ್ಯ ಅತಿಥಿಗಳಾದ ಮಂಡಪಂಡ ಡಾಕ್ಟರ್ ಪುಷ್ಪ ಕುಟ್ಟಣ್ಣ. Watching our engines march in perfect formation. This teamwork, synchronization and pride it gives them. ನಿಮ್ಮಲ್ಲಿ ಏನ್ ಬೇಕು ಆ ಜಾಬ್ ನ ಪಡ್ಕೊಳ್ಳುವಂತ ಎಬಿಲಿಟೀಸ್, ಅದನ್ನ ಹೇಗೆ ಡೆವಲಪ್ ಮಾಡುದು, ಅದು ಒಂದು ಇದು ನಾನು ಹೇಳೋದು ಸ್ಪೋರ್ಟ್ಸ್ ಫೀಲ್ಡ್.
ಹಲವು ವಿಧಾನಗಳಿವೆ. ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ವೆನ್ ಯು ಇಂಟರಾಕ್ಟ್ ವಿತ್ ದ ಪೀಪಲ್, ಇಂಟರಾಕ್ಟ್ ವಿತ್ ಅದರ್ ಚಿಲ್ಡ್ರನ್, ಯು ನೋ, ಯು ಟೆಂಡ್ ಟು acquire the values of life that will prepare you to face the challenges ahead. ಮುಂದಿನ ಜೀವನದಲ್ಲಿ ಬರುವಂತ ಏನೇ ಕಷ್ಟಗಳು ಬಂದ್ರು ಅದಕ್ಕೆ ಸರಿಯಾಗಿ ನೀವು ನಿಮ್ಮನ್ನ ಮೆಂಟಲಿ ಪ್ರಿಪೇರ್ ಮಾಡ್ಕೊಳ್ತೀರಾ. ಹೇಗೆ ಫೇಸ್ ಮಾಡೋದು, ಅದನ್ನ ಹೇಗೆ ಎದುರಿಸ್ಬೇಕು ಅಂತ ಬಿಟ್ಟು ಬಿಡೋದಿಲ್ಲ. ಯು ವಿಲ್ ಹ್ಯಾವ್ ಟು ಶನ್ ಫಿಯರ್. ಕೈ ಕಾಲು ಮುರಿದು ಹೋಗ್ತದೆ, ಪೇರೆಂಟ್ಸ್ ಅಯ್ಯೋ ನನ್ನ ಮಗು ಹೊಡೆದ್ರೆ ಎಲ್ಲಿ ಕಾಲು ಸ್ಪ್ರೈನ್ ಆಗ್ಬಿಡ್ತದೋ, ಎಲ್ಲಿ ಇದು ಮಾಡಿದ್ರೆ ಏನಾಗ್ಬಿಡ್ತದೋ ಅಂತ ಹೇಳೋದನ್ನ ಬಿಡಬೇಕು. Without fear, you will have to, when you get an opportunity, you will have to involve yourself. You will have to, you know, get into the situation. ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಹೊರಗಡೆ ನಿಂತುಬಿಟ್ಟು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ರೆ ನಿಮಗೆ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಆಗ್ತದ ಮಕ್ಕಳೇ? ಇಟ್ ಇಸ್ ಇಂಪಾಸಿಬಲ್. ಯು ವಿಲ್ ಹ್ಯಾವ್ ಟು ಗೆಟ್ ಇನ್ ಟು ದ ಪೂಲ್. ಆವಾಗಲೇ ಗೊತ್ತಾಗೋದು ಅದು ಏನು ಅಂತ ಹೇಳಿ. ಯು ವಿಲ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಇಲ್ಲಿ ಮೊದಲೇ ಭಯ ಭಯ ಭಯ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳಿದ್ರೆ ನಿಮಗೆ ಏನು ಬರೋದಿಲ್ಲ. ಓಕೆ, ಶನ್ ಯುವರ್ ಫಿಯರ್. And when you get an opportunity, you will have to utilize it. Okay? ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ಪುರಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಸಭೆ ನಡೆಸಲಾಯಿತು. ಮಂಡ್ಯ ನಗರದ ಸೇವಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.